ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ವ್ಯಾಪಾರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗಬಹುದು. ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಅವರ ಸಹಾಯವನ್ನು ಕೂಡ ಪಡ್ಕೊಳ್ಬಹುದು ಅಂತಕ್ಕಂಥದ್ದು. ಮಕ್ಕಳ ಜೊತೆ ವಿಶೇಷವಾಗಿ ಹೊಂದಾಣಿಕೆ ಇರಲಿ. ಮಕ್ಕಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ನಾನು ಹಿರಿಯವನು, ನಾನು ಹೇಳಿದ್ದೇ ನಡೀಬೇಕು ಅಂತಕ್ಕಂತಹ ಧೋರಣೆಗಳು, ಆ ಭಾವನೆಗಳು ದೂರವಾದರೆ, ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡ್ರೆ ನಿಮ್ಮ ವ್ಯವಹಾರಕ್ಕೆ ಒಂದಷ್ಟು ಅನುಕೂಲವಾಗುತ್ತೆ. ಯಾವುದೇ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಏನೋ ಸಮಸ್ಯೆಗಳು ಬರ್ಬೋದು, ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಆದರೂ ಕೂಡ ಬಿಡದ ಮನಸ್ಸಿನಿಂದ ಆ ಕೆಲಸಗಳನ್ನು ಪೂರ್ಣ ಮಾಡಬೇಕಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳ ಮಾಡಿಕೊಳ್ಬೇಡಿ. ಅಂತಹ ಜಗಳ ನಿಮಗೆ ದ್ವೇಷಕ್ಕೆ ಕಾರಣವಾಗಬಹುದು. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ. ಯಾರನ್ನೂ ಕೂಡ ನಂಬದೇ ಇರುವಂತಹ ಪರಿಸ್ಥಿತಿ ಉಂಟಾಗಬಹುದು. ಸಮಾಜದಲ್ಲಿ ಕೆಲವು ಸಂದರ್ಭಗಳು ಹಾಗೆ ಮಾಡಿಬಿಡುತ್ತೆ. ಆದರೆ ನಿಮ್ಮ ಕೆಲಸ ಆಗಬೇಕು ಅಂತಂದರೆ ವಿವೇಕವನ್ನು ಇಟ್ಟುಕೊಂಡು ನೀವು ಯೋಚನೆಯನ್ನು ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಭವಿಷ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅದರ ಬಗ್ಗೆ ಚಿಂತನೆಗಳನ್ನು ನಡೆಸಿ ಅಂತಕ್ಕಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ವ್ಯವಹಾರವನ್ನು ಆರಂಭ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಪರಾಮರ್ಶೆ ಮಾಡಿ. ಆ ವ್ಯವಹಾರದಲ್ಲಿ ಏನೋ ಹುಳುಕಿದೆ, ಕಷ್ಟ ನಷ್ಟಗಳಿವೆ ಅನ್ನೋದಾದರೆ ವ್ಯವಹಾರ ಆರಂಭ ಮಾಡಿದ ಮೇಲೆ ಅದನ್ನು ವಿಮರ್ಶೆ ಮಾಡುವಂಥದ್ದು ಅಷ್ಟು ಸರಿಯಲ್ಲ ಅಂತ ಅರ್ಥ. ಜನರ ಸಹಾಯಕ್ಕೆ ಮುಂದಾಗ್ತೀರಿ, ಅದು ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು. ಹಲವಾರು ದಿವಸಗಳ ಯೋಜನೆ ಹಾಗೆ ಉಳಿತಕ್ಕಂಥದ್ದಿದೆ. ಸರಿಯಾದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಅವಕಾಶ ಸಿಕ್ಕಾಗ ಜನರಿಂದ ವಂಚನೆಗೆ ಒಳಗಾಗ್ತೀರಿ. ಜನ ಕಾಯ್ತಾ ಇರ್ತಾರೆ ನಿಮಗೆ ಯಾವ ರೀತಿ ಮೋಸ ಮಾಡೋದು ಅಂತ ಹೇಳಿ. ಅವಕಾಶ ಸಿಕ್ತಾ ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಮಾತಿನಿಂದ ಜನರನ್ನು ಗೆಲ್ತೀರಿ. ಜನಾಕರ್ಷಣೆಯನ್ನು ಮಾಡ್ತಕ್ಕಂತಹ ವಿಶೇಷ ಶಕ್ತಿ ಇದೆ ನಿಮಗೆ. ಜನಮನವನ್ನು ಗೆಲ್ತೀರಿ. ಆದರೆ ಅದೇ ಜನ ಯಾವುದೋ ಸಂದರ್ಭದಲ್ಲಿ ನಿಮಗೆ ವಂಚನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಭೂ ವ್ಯಾಪಾರಸ್ಥರಿಗೆ ಈ ದಿವಸ ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ತುಂಬ ಗಮನ ಇರಲಿ. ಯಾವ ಕೆಲಸ ಮಾಡ್ತಾ ಇದ್ರೋ ಆ ಕೆಲಸದ ಬಗ್ಗೆ ಗಮನ ಇರಲಿ ಅಂತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂತಹ ಅನಿವಾರ್ಯತೆ ನಿಮಗಿದೆ. ಹಾಗಾಗಿ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ ಬಂದಾಗ ಯಾವುದೋ ವ್ಯವಹಾರಕ್ಕೆ, ಯಾವುದೋ ಕೆಲಸಕ್ಕೆ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗಿರಲಿ. ಕೆಲಸದ ಸ್ಥಳದಲ್ಲಿ ಪ್ರಶಂಸೆಗೆ ಒಳಗಾಗ್ತೀರಿ. ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸದ ನಿಷ್ಠೆ ಇವೆಲ್ಲವನ್ನು ಗಮನಿಸಿದಾಗ ನಿಮ್ಮನ್ನು ಮೆಚ್ಚಿಕೊಳ್ತಕ್ಕಂತಹ ಕೆಲಸವಾಗತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತು ನಿರ್ಲಕ್ಷ್ಯವಾಗುತ್ತೆ. ಮನೆಯಲ್ಲಿ ಬೆಲೆ ಇಲ್ಲ ನಿಮ್ಮ ಮಾತಿಗೆ. ನಿಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಮಾನ್ಯ ಮಾಡ್ತಕ್ಕಂಥದ್ದಿದೆ. ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂತಹ ಸಾಧ್ಯತೆ. ಎಷ್ಟು ಕಷ್ಟಪಟ್ಟು ಏನೇ ಹೆಸರು ಗಳಿಸಿದರೂ ಕೂಡ ಮನೆಯಲ್ಲಿ ನನಗೊಂದು ಬೆಲೆ ಇಲ್ಲ ಅಂತ ಹೇಳಿ ಮನಸ್ಸು ತುಂಬ ನೋವನ್ನು ಅನುಭವಿಸುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ಅಷ್ಟೊಂದು ಶುಭವಾಗಿಲ್ಲ ಈ ದಿವಸ. ಜೊತೆಗೆ ಬುದ್ಧಿವಂತರ ಜನರ ಸಹಾಯ ಅಥವಾ ಸಹಕಾರವನ್ನು ಪಡ್ಕೊಂಡ್ರೆ ನಿಮಗೊಂದಷ್ಟು ಮಾರ್ಗಗಳು ಗೊತ್ತಾಗುವಂಥದ್ದಾಗತ್ತೆ. ಕುಲದೇವತಾ ಆರಾಧನೆ, ಪ್ರಾರ್ಥನೆಯನ್ನು ಮಾಡೋದ್ರಿಂದ ಮಾನಸಿಕವಾದಂತಹ ಗೊಂದಲಗಳು ದೂರವಾಗಿ ಒಂದಷ್ಟು ಸಮಾಧಾನವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ಸಮಸ್ಯೆಗಳನ್ನು ಆದಷ್ಟು ಸರಳವಾಗಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೇ ಬಿಟ್ಟರೆ ಅಥವಾ ತುಂಬ ಏನೋ ಕಾನೂನಾತ್ಮಕವಾಗಿಯೇ ಎಲ್ಲದಕ್ಕೂ ಹೋಗ್ತೀನಿ ಅಂತ ಮುಂದುವರೆದ್ರೆ ಅದು ಇನ್ನಷ್ಟು ಮತ್ತಷ್ಟು ಕಷ್ಟವಾಗ್ತಕ್ಕಂಥದ್ದಿದೆ. ಅತಿಯಾದಂತಹ ಆಲೋಚನೆಗಳಿಂದ ಕೆಲಸ ಹಾಳಾಗತ್ತೆ. ಯಾವುದೋ ಒಂದು ಸಣ್ಣ ಕೆಲಸವನ್ನು ತುಂಬ ದೊಡ್ಡದಾಗಿ ಆಲೋಚನೆ ಮಾಡಿ ಆ ಕೆಲಸಕ್ಕೆ ಇಲ್ಲ ಸಲ್ಲದ ಇರತಕ್ಕಂತಹ ಎಲ್ಲ ನಿಯಮಗಳನ್ನು ಅಳವಡಿಸ್ಕೊಂಡು ನಾನು ಗೆದ್ದೇ ಬಿಡ್ತೀನಿ ಅಂತ ಹೋಗ್ತಕ್ಕಂಥದ್ದು
ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಸಹೋದ್ಯೋಗಿಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅವರಿಗೆ ಅವರದ್ದೇ ಆದಂತಹ ಗೌರವ ಇರುತ್ತೆ. ಆ ಗೌರವವನ್ನು ನೀವು ಕೊಟ್ಟು ಗೌರವವನ್ನು ತಗೊಳ್ತಕ್ಕಂತಹ ಮನೋಭಾವ ಇರಲಿ ಅಂತಕ್ಕಂಥದ್ದು. ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ನಿಮಗೆ ಕಾಡಬಹುದು. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನ ನಿರ್ಧಾರ ಇದು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಆ ಶಿಸ್ತಿನಲ್ಲಿ ಯಾವುದೇ ರೀತಿಯ ರಾಜಿ ಬೇಡ ಅಂತಕ್ಕಂಥದ್ದು. ವಿಶೇಷವಾಗಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.